ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ನಾನೊಬ್ಳು ಹೋರಾಟಗಾರ್ತಿ, ಮಹಿಳಾ ಹಕ್ಕುಗಳ ರಕ್ಷಕಿ. ಈ ರೀತಿಯಾಗಿ ಮಾತನಾಡುವಂತಹ ಅಶ್ವಿನಿ ಗೌಡ ಅವರಿಗೆ ಕನ್ನಡವನ್ನ ಸರಿಯಾಗಿ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋದು ಈಗ ಜನಗಳು ಮಾಡ್ತಿರುವಂತಹ ವಾದ. ಹೌದು, ಅದಕ್ಕೂ ಒಂದು ಸರಿಯಾದಂತಹ ಕಾರಣ ಇದೆ. ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುವಂತಹ ಒಂದು ಟಾಸ್ಕ್. ಸೋಮವಾರದ ಎಪಿಸೋಡ್ನಲ್ಲಿ ಫಿನಾಲೆ ವೀಕ್ಗೆ ಕಾಲಿಟ್ಟಿರುವಂತಹ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅದರಂತೆ ಕಂಟೆಸ್ಟೆಂಟ್ಗಳು ಸಹ ತಮ್ಮ ಆಟಕ್ಕೆ ತಕ್ಕಂತೆ ಡಿಜಿಟಲ್ ಮೀಡಿಯಾದಲ್ಲಿ ಯಾವ ಯಾವ ರೀತಿಯಾಗಿ ಹ್ಯಾಶ್ಟ್ಯಾಗ್ಗಳನ್ನು ಬಳಸಬಹುದು ಅನ್ನುವಂತಹ ಟಾಸ್ಕ್ ಇದಾಗಿರುತ್ತೆ. ಅಂದ್ರೆ ಕಂಟೆಸ್ಟೆಂಟ್ಗಳೇ ಸ್ವತಃ ಬಂದು ಬೋರ್ಡ್ ಮೇಲೆ ಹ್ಯಾಶ್ಟ್ಯಾಗ್ಗಳನ್ನು ಬರಿಬೇಕಾಗಿರುತ್ತೆ. ಅದಕ್ಕೆ ರಕ್ಷಿತಾ ಬಂದು ತಮ್ಮ ಹೆಸರನ್ನ ಪಟಾಕಿ ರಕ್ಷಿತಾ ಅನ್ನುವಂತಹ ಹ್ಯಾಶ್ಟ್ಯಾಗ್ನಿಂದ ನಾನು ರೆಕಗ್ನೈಸ್ ಆಗಬೇಕು ಅಂತ ಹೇಳ್ಕೊಳ್ತಾರೆ. ಜೊತೆಗೆ ಅಶ್ವಿನಿ ಗೌಡ ಅದಾದ್ಮೇಲೆ ಬರ್ತಾರೆ, ಬೋರ್ಡ್ ಮೇಲೆ ಬರೀತಾರೆ. ಬಿಗ್ ಬಾಸ್ನಲ್ಲಿ ತನ್ನ ಗೇಮನ್ನು ನೋಡಿ ನನಗೆ ಜನ ಛಲಗಾರ್ತಿ ಅಶ್ವಿನಿ ಅಂತ ಕರಿಬೇಕು ಅನ್ನೋದನ್ನ ಅಶ್ವಿನಿ ಹೇಳ್ಕೊಳ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಆಗಿರುವಂತಹ ಅಶ್ವಿನಿ ಗೌಡ ಅವರಿಗೆ ಕನ್ನಡನ ಸರಿಯಾಗಿ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗಿದೆ. ಇದನ್ನ ಅಶ್ವಿನಿ ಗೌಡ ಬರೆದ್ರೋ ಅಥವಾ ಧ್ರುವಂತ್ ಅವರು ಬೋರ್ಡ್ ಮೇಲೆ ಬಂದು ಬರೆದ್ರೋ ಗೊತ್ತಾಗಿಲ್ಲ. ಆದ್ರೆ ಕನ್ನಡದಲ್ಲಿ ಬರೆದಿರುವಂತಹ ತಪ್ಪನ್ನ ಗುರ್ತಿಸೋದಕ್ಕೆ ಕೂಡ ಕರವೇ ನಾಯಕಿಗೆ ಗೊತ್ತಾಗಿಲ್ಲ ಅನ್ನೋದು ಇಲ್ಲೊಂಥರ ಅಚ್ಚರಿಯ ವಿಚಾರ ಆಗಿದೆ. ಮೊದಲಿಗೆ ಛಲಗಾತ್ರಿ ಅಶ್ವಿನಿ ಅಂತ ಬರೀತಾರೆ. ಅಂದ್ರೆ ಛಲಗಾರ್ಥಿ ಬದಲು ಛಲಗಾತ್ರಿ ಅನ್ನುವಂತಹ ಒಂದು ಪದವನ್ನ ಬರೀತಾರೆ. ಅದಾದ್ಮೇಲೆ ಅದನ್ನ ಹೊಡೆದಾಕ್ತಾರೆ, ಛಲಗಾರ್ಥಿ ಅಂತ ಬರೀತಾರೆ, ತಿದ್ದಿ ಬರೀತಾರೆ, ಮತ್ತೆ ಕರೆಕ್ಷನ್ ಮಾಡಿ. ಆದ್ರೆ ಅದರಲ್ಲೂ ತಪ್ಪು ನೋಡಿ. ಕನ್ನಡದಲ್ಲಿ ಛಲಗಾರ್ತಿ ಅಶ್ವಿನಿ ಅಂತ ಬರೆದ್ರೆ ಸರಿ ಹೋಗುತ್ತೆ. ಅಂದ್ರೆ ಚಿಕ್ಕ ಅಕ್ಷರ ಛ ಅನ್ನ ಅಲ್ಲಿ ಯೂಸ್ ಮಾಡ್ತಾರೆ ಛಲಗಾರ್ತಿ ಬರೆಯಕ್ಕೆ. ಆದ್ರೆ ದೊಡ್ಡ ಅಕ್ಷರ ಛ ಬದಲು ಚಿಕ್ಕ ಅಕ್ಷರ ಛನ ಬರೆದು ಛಲಗಾರ್ತಿ ಅಂತ ಅದರಲ್ಲೂ ಸೆಕೆಂಡ್ ಟೈಮ್ ಬರೆದ್ರು ಸಹ ಅದನ್ನು ಸಹ ತಪ್ಪಾಗೆ ಬರೀತಾರೆ ಅಶ್ವಿನಿಯವರು. ಇನ್ನು ಅವರು ಬಳಸಿರುವಂತಹ ಹ್ಯಾಶ್ಟ್ಯಾಗ್ನಲ್ಲೂ ಸಹ ಅಶ್ವಿನಿ ತಪ್ಪಾಗೆ ಬರೀತಾರೆ. ಹಠವಾದಿ ಅಶ್ವಿನಿ ಅನ್ನೋ ಬದಲು ಹ್ಯಾಶ್ಟ್ಯಾಗ್ ಹಠವಾದಿ ಅಶ್ವಿನಿ ಅಂತ ಬರೆದಿದ್ದಾರೆ. ಅಂದ್ರೆ ಅಲ್ಲಿ ದಿ ಅಕ್ಷರಕ್ಕೆ ಒಕ್ಲ ಸೀಳ್ತಾರೆ. ಅದರ ಅವಶ್ಯಕತೆ ಇಲ್ಲ. ದೊಡ್ಡ ಅಕ್ಷರ ಬರೀತಾರೆ ದೀನ, ಅಲ್ಲೂ ಸಹ ಅದರ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಕನ್ನಡನ ಒಂದ್ಸಲ ತಪ್ಪಾಗ್ಬೋದು, ಯಾವುದೋ ಒಂದ್ಸಲ ಮಿಸ್ ಆಗಿ ತಪ್ಪಾಗ್ಬೋದು. ಇವರು ಕನ್ನಡ ಪರ ಹೋರಾಟಗಾರ್ತಿ ಅಂತಾರೆ, ಪದೇ ಪದೇ ಎಷ್ಟು ತಪ್ಪು ಮಾಡೋದಕ್ಕಾಗುತ್ತೆ? ಅಥವಾ ಅವ್ರು ತಪ್ಪು ಮಾಡಿಲ್ಲ ಅಂದ್ರೂ ಸಹಿ, ಯಾರೋ ಧ್ರುವಂತೆ ಮಾಡಿರ್ಬೋದು, ಅದನ್ನ ಅಲ್ಲಿ ನೋಡಿದ ತಕ್ಷಣ ಇಲ್ಲ ಇದು ತಪ್ಪಾಗಿದೆ, ಕರೆಕ್ಷನ್ ಮಾಡಿಸ್ಬೋದಾಗಿತ್ತಲ್ವಾ ಅನ್ನೋದು ಕೆಲವರ ವಾದ. ಇದಕ್ಕೆ ಕೆಲವೊಬ್ರು ಕಾಮೆಂಟ್ ಕೂಡ ಮಾಡಿದ್ದಾರೆ. ಏನಪ್ಪ ಮಾಡಿದ್ದಾರೆ? ಜೊತೆಗೆ ಟೀಕೆ ಮಾಡಿದ್ದಾರೆ ಕಾಮೆಂಟ್ ಮಾಡಿ. ಛಲಗಾರ್ತಿ ಪದ ಬರೆಯೋಕ್ಕೂ ಬರದೇ ಇರುವಂತಹ ಛಲಗಾರ್ತಿ ಬರೆದು ಮತ್ತೆ ಛಲಗಾರ್ತಿ ಅಂತ ಬರೆದಿದ್ದಾರೆ. ಹಠವಾದಿ ಅಂತೆ ಗೌರವಾಧ್ಯಕ್ಷರು, ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಕಾಮೆಂಟ್ ಮಾಡಿದ್ದಾರೆ. ಹೀಗೆ ಅಶ್ವಿನಿ ಅವರನ್ನ ಟೀಕೆ ಮಾಡಿಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಕೆಲವರು ಶೋಕಿಗೋಸ್ಕರ ಕನ್ನಡ ಪರ ಹೋರಾಟಗಾರರು ಅಂತ ಹೇಳ್ಕೊಳ್ತಾರೆ. ಅಂಥ ಟೈಮಲ್ಲಿ ಹೀಗಾಗುತ್ತೆ, ಕ್ಷಮಿಸ್ಬಿಡಿ ಅಂತ ಕೆಲವೊಬ್ರು ಒಂಥರ ವ್ಯಂಗ್ಯವಾಗಿ ಇಂಡೈರೆಕ್ಟ್ ಆಗಿ ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ. ನಾವು ಕನ್ನಡಿಗರಲ್ವಾ, ವಿಶಾಲ ಹೃದಯದವರು. ಪುಣ್ಯಕ್ಕೆ ಹಠವಾದಿ ಬದಲು ಹಠವ್ಯಾಧಿ ಅಂತ ಬರ್ದಿಲ್ವಲ್ಲ. ಈ ರೀತಿಯಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ, ಕಾಮೆಂಟ್ ಮಾಡ್ತಾ ಇದ್ದಾರೆ. ಇವರು ಕನ್ನಡ ಹೋರಾಟಗಾರ್ತಿ ಅಲ್ಲ, ಕನ್ನಡದ ಕೊಲೆಗಾರ್ತಿ ಅಂತ ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ಈಕೆ ಅಮೆರಿಕದಲ್ಲಿರುವಂತಹ ಕನ್ನಡ ಹೋರಾಟಗಾರ್ತಿ ಇರಬಹುದು, ಯಾಕೆಂದ್ರೆ ಈಕೆ ಜಾಸ್ತಿ ಮಾತಾಡೋದೇ ಇಂಗ್ಲಿಷ್ನಲ್ಲಿ ಅನ್ನುವಂತಹ ಒಂದು ಕಾಮೆಂಟ್ ಕೂಡ ಬರುತ್ತೆ ಆ ಒಂದು ವಿಡಿಯೋಗೆ. ಅದಕ್ಕೆ ಒಬ್ರು ರಿಪ್ಲೈ ಕೂಡ ಕೊಡ್ತಾರೆ. ಏನಪ್ಪಾ ಅಂದ್ರೆ, ಬ್ರದರ್, ಅಮೆರಿಕದಲ್ಲಿ ಇರುವಂತಹ ನಮ್ಮ ಕನ್ನಡಿಗರು ಸಹ ತುಂಬಾ ಚೆನ್ನಾಗಿ ಕನ್ನಡವನ್ನ ಮಾತನಾಡ್ತಾರೆ, ಬರೀತಾರೆ. ಆದ್ರೆ ಅಶ್ವಿನಿಗೆ ಏನೂ ಬರಲ್ಲ ಅಂತ ರಿಪ್ಲೈ ಕೊಡ್ತಾರೆ. ಸುಮ್ಮನೆ ಇಂಗ್ಲಿಷಲ್ಲಿ ಬರ್ದಿದ್ರು ಆಗ್ತಾ ಇತ್ತು ಅಶ್ವಿನಿಯವರಿಗೆ. ಇವಳ ಮರ್ಯಾದೆಯನ್ನ ಇವಳೇ ಕಲ್ತ್ಕೊಂಡ್ಲು ಅಂತ ಕೆಲವೊಬ್ರು ಕಾಮೆಂಟ್ ಮಾಡ್ತಾ ಇದ್ದಾರೆ. ದುಡ್ಡು ಇದೆ, ಶೋಕಿ ಮಾಡೋಕೆ ಒಂದು ಸಂಘ ಬೇಕು ಅಷ್ಟೇ, ಯಾವ ಹೋರಾಟನೂ ಮಾಡ್ತಾ ಇಲ್ಲ, ಬದನೆಕಾಯಿ ಕೂಡ ಇಲ್ಲ ಅಂತ ಮತ್ತೊಬ್ರು ಬರೆದುಕೊಂಡಿದ್ದಾರೆ. ನಾನು ಬಿಗ್ ಬಾಸ್ ಮನೆಗೆ ಬಂದಂತಹ ದಿನದಿಂದ ಇಲ್ಲಿವರೆಗೂ ಸಹ ನನ್ನ ಪಯಣ ಸುಲಭವಾಗಿರಲಿಲ್ಲ. ಅದಕ್ಕಾಗಿ ಈ ಎಲ್ಲ ಹ್ಯಾಶ್ಟ್ಯಾಗ್ಗಳನ್ನು ಕೊಂಡ್ಕೊಳ್ಳಲು ಬಯಸ್ತೇನೆ. ಒಂದೊಂದು ವಾರ ಹಾಗೆ ಇತ್ತು. ಪ್ರತಿ ವಾರನೂ ಸಹ ನನಗೆ ಪರೀಕ್ಷೆ ಎದುರಾಗ್ತಾ ಇತ್ತು. ಏನೇ ಸಾಧನೆ ಮಾಡೋದಕ್ಕೆ ನಮ್ಮಲ್ಲಿ ಒಂದು ಫೈರ್ ಇರಬೇಕು. ಅದಿಲ್ಲದೆ ಹೋದರೆ ಏನನ್ನ ಮಾಡೋದಕ್ಕೂ ಸಹ ನಮಗೆ ಆಗೋದಿಲ್ಲ. ಹಾಗಾಗಿ ಅದಿಲ್ಲದೆ ಹೋದಲ್ಲಿ ಏನನ್ನ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ನನಗೆ ಇಷ್ಟು ಹೆಸರುಗಳನ್ನು ತೆಗೆದುಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಅಶ್ವಿನಿ ಗೌಡ ಅವರೇ ಹೇಳ್ಕೊಳ್ತಾರೆ. ತಪ್ಪುಗಳು ಸಹಜ, ಎಲ್ಲರೂ ಸಹ ತಪ್ಪು ಮಾಡ್ತಾರೆ, ಎಲ್ರಿಗೂ ಆಗುತ್ತೆ. ಆದರೆ ಅದನ್ನು ಎತ್ತಿ ತೋರ್ಸೋಕ್ಕೆ ಅಂತಲೇ ಟ್ರೋಲರ್ಸ್ ಕಾಯ್ತಾ ಇರ್ತಾರೆ. ನಾವು ಒಂದು ವೇದಿಕೆಯಲ್ಲಿದ್ದಾಗ ಎಷ್ಟು ಹುಷಾರಾಗಿದ್ರೂ ಸಹ ಕಮ್ಮಿನೇ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ